ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಗ್ರಾಮೀಣ ಯೋಜನೆ ಭಾರತದ ಗ್ರಾಮೀಣ ಪ್ರದೇಶದಲ್ಲಿನ ಜನರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಜನತೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಈ ಯೋಜನೆ ನೆರವಾಗಿದೆ. ಇದಕ್ಕೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪುಡಿಶೆಟ್ಟಿಹಳ್ಳಿಯ ವಿಶೇಷ ಚೇತನ ಕೃಷಿಕ ಸುರೇಶ್ ಅವರ ಬದುಕು ಸಾಕ್ಷಿಯಾಗಿದೆ. ಈ ಕುರಿತು ಒಂದು ವರದಿ. ದೈಹಿಕ ನ್ಯೂನತೆ ಸಾಧನೆಗೆ ಅಡ್ಡಿಯಲ್ಲ. ಸ್ವಾಮಿಗಳು ನಿಜಕ್ಕೂ ನೆರವಾಗಲಿವೆ. ಇದನ್ನು ರುಜುವಾತು ಮಾಡಿರುವವರು ಮಾಲೂರು ತಾಲೂಕಿನ ಪುಡಿಶೆಟ್ಟಿಹಳ್ಳಿಯ ಸುರೇಶ್. ಇವರು ಹುಟ್ಟಿನಿಂದ ವಿಶೇಷ ಚೇತನರಲ್ಲ. ತಮ್ಮ 35ನೇ ವಯಸ್ಸಿನಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುವಾಗ ವಿಷ ಸರ್ಪ ಕಚ್ಚಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆಯದ ಕಾರಣ ನಂಜೇರಿದ್ದ ಎಡಗಾಲನ್ನು ತೆಗೆದುಹಾಕಲಾಯಿತು. ಇದರಿಂದಾಗಿ ಸುರೇಶ್ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ಪಾಲ್ಗೊಳ್ಳಲಾಗದೆ ತೊಂದರೆಯಾಗುತ್ತಿತ್ತು. ಈ ವೇಳೆ ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಸೌಲಭ್ಯ ಪಡೆದುಕೊಂಡು ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ಕೃಷಿಗೆ ಮುಂದಾದರು. ಸುರೇಶ್ ತಮ್ಮ 1.5 ಎಕರೆ ಜಮೀನಿನಲ್ಲಿ 10 ಅಡಿ ಅಂತರದಲ್ಲಿ 3 ಅಡಿ ಆಳದ ಗುಂಡಿಗಳನ್ನು ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಹಾಕಿ ಮಣ್ಣು ಮಿಶ್ರಣ ಮಾಡಿದರು. ಮಳೆ ನೀರು ಸಂಪೂರ್ಣವಾಗಿ ತೋಟದಲ್ಲೇ ಇಂಗುವಂತೆ ವ್ಯವಸ್ಥೆ ಮಾಡಿದರು. 4 ಅಡಿ ಅಂತರದಲ್ಲಿ ಹಿಪ್ಪು ನೇರಳೆ ಸಸಿಗಳನ್ನು ನೆಟ್ಟರು. ಕೊಳವೆ ಬಾವಿ ಇಲ್ಲದ ಕಾರಣ ಕೇವಲ ಮಳೆ ನೀರು ಹಾಗೂ ಟ್ಯಾಂಕರ್ ನೀರನ್ನು ಬಳಸಿಕೊಂಡೇ ಹಿಪ್ಪು ನೇರಳೆ ಬೆಳೆದು ಯಶಸ್ವಿಯಾದರು. ಸುರೇಶ್ ಮಳೆ ನೀರು ಸಂಗ್ರಹಕ್ಕೆ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿದ್ದು ಹನಿ ನೀರಾವರಿ ವ್ಯವಸ್ಥೆಯ ಮೂಲಕ ಜಮೀನಿಗೆ ನೀರು ಒದಗಿಸುತ್ತಿದ್ದಾರೆ. ಹಿಪ್ಪು ನೇರಳೆ ಜೊತೆ ಖಾಲಿ ಜಾಗದಲ್ಲಿ 500 ಶ್ರೀಗಂಧದ ಮರಗಳು, 200 ರಕ್ತಚಂದನ, 100 ಹುಣಸೆ ಹಾಗೂ 100 ಮಹಾಗನಿ ಸಸಿಗಳನ್ನು ನೆಟ್ಟಿದ್ದಾರೆ. ಇದಕ್ಕಾಗಿ ವಿಬಿಜಿ ರಾಮ್ಜಿ ಯೋಜನೆಯ ಧನ ಸಹಾಯವನ್ನು ಪಡೆದುಕೊಂಡಿದ್ದಾರೆ. ರೇಷ್ಮೆ ಹುಳ ಸಾಕಾಣಿಕೆಗೆ ಪ್ರತ್ಯೇಕ ಮನೆಯ ಅವಶ್ಯಕತೆ ಇದೆ. ಆದರೆ ವಾಸಕ್ಕೂ ಸರಿಯಾಗಿ ಸೂರಿಲ್ಲದ ಸುರೇಶ್ ಅವರು ರೈತರಿಗೆ ನೇರವಾಗಿ ಹಿಪ್ಪು ನೇರಳೆ ಮಾರಾಟ ಮಾಡುತ್ತಿದ್ದಾರೆ. 2 ತಿಂಗಳಿಗೊಮ್ಮೆ ಸೊಪ್ಪು ಕಟಾವು ಮಾಡಿ 35ರಿಂದ 40 ಸಾವಿರ ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ಹೀಗೆ ವರ್ಷವೊಂದರಲ್ಲಿ 5 ಬಾರಿ ಹಿಪ್ಪು ನೇರಳೆ ಮಾರಾಟ ಮಾಡಿ 2ರಿಂದ 2.5 ಲಕ್ಷದವರೆಗೂ ಆದಾಯ ಗಳಿಸುತ್ತಿದ್ದಾರೆ. ಶ್ರೀಗಂಧ, ರಕ್ತಚಂದನ, ಮಹಾಗನಿ, ಹುಣಸೆ ಮರಗಳಿಂದ ಭವಿಷ್ಯದಲ್ಲಿ 30ರಿಂದ 40 ಲಕ್ಷ ರೂಪಾಯಿ ಆದಾಯ ಬರುವ ಸಾಧ್ಯತೆಗಳಿವೆ. ಇದರೊಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದು ಅದರಿಂದಲೂ ತಿಂಗಳಿಗೆ 2,000ದಷ್ಟು ಆದಾಯ ಗಳಿಸುತ್ತಿದ್ದಾರೆ. ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿರುವ ಸುರೇಶ್ಗೆ ವಿಬಿಜಿ ರಾಮ್ಜಿ ಬಗ್ಗೆ ಹೆಮ್ಮೆ ಇದೆ. ಉದ್ಯೋಗ ಖಾತರಿಯ ಧನ ಸಹಾಯದಿಂದ ತಾವು ಹಿಪ್ಪು ನೇರಳೆ ಬೆಳೆಯುತ್ತಿದ್ದು ಇದರಿಂದ ಕುಟುಂಬ ಪೋಷಣೆಗೆ ಬೇಕಾದ ಆದಾಯ ಬರುತ್ತಿದೆ. ಸ್ವಾವಲಂಬಿ ಬದುಕಿಗೆ ಇದು ಆಸರೆಯಾಗಿದೆ ಎಂದರು. ಅರಣ್ಯ ಇಲಾಖೆ ಕಡೆಯಿಂದ ಶ್ರೀಗಂಧ, ರಕ್ತಚಂದನ ಸೌಲಭ್ಯ ಸಿಗಿದೆ, ಸರ್ಕಾರದ ಸೌಲಭ್ಯ ಸಿಗಿದೆ. ರೇಷ್ಮೆ ಇಲಾಖೆ ಹಿಪ್ಪು ನೇರಳೆ 1,000 ಗಿಡ ಇದೆ. ಹಿಪ್ಪು ನೇರಳೆ ಗಿಡದಿಂದ ರೇಷ್ಮೆ ಇಲಾಖೆ ಕಡೆಯಿಂದನೂ ಸೌಲಭ್ಯ ಸಿಕ್ಕಿದೆ, ನರೇಗಾ ಸೌಲಭ್ಯ ಸಿಕ್ಕಿದೆ. ವಿಕಲಚೇತನರಾಗಿ ನಾರ್ಮಲ್ ಜೀವನಕ್ಕೆ ಖುಷಿ ಪಟ್ಟು ಜೀವನ ಸಾಗಿಸ್ತಾ ಇದ್ವಿ, ಪರವಾಗಿಲ್ಲ ಜೀವನ. ಸುರೇಶ್ ಪತ್ನಿ ವೆಂಕಟರತ್ನಮ್ಮ ತಮ್ಮ ಪತಿಯೊಂದಿಗೆ ಕೃಷಿ ಕೆಲಸದಲ್ಲಿ ಭಾಗಿಯಾಗಿದ್ದು ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತಿದೆ ಎಂದು ಹೇಳುತ್ತಾರೆ. ಮೇವು ಕೊಯ್ದು ಕಟ್ ಮಾಡಿದ್ದನ್ನು ಎತ್ತಾಕ್ತೀರಿ, ನಾವು ಸ್ವಲ್ಪ ನೀರು ಕಟ್ಟೋದು ಆ ಕಡೆ ಎಲ್ಲ ನೋಡ್ಕೊಂಡು ಮನೆಗೆ ಹೋಗಿ ಮೇಕೆಗಳಿಗೆಲ್ಲ ಮೇವು ಕಟ್ ಮಾಡಿ ಮೇವು ಹಾಕ್ಬಿಟ್ಟು ಹಿಂಗೆ ಹೆಲ್ಪ್ ಮಾಡ್ಕೊಂಡು ಜೀವನ ಕಟ್ತಾ ಇದ್ದೀರಿ ಸರ್. ರೈತ ಪಿಎಸ್ ನಾರಾಯಣಾಚಾರಿ ಸುರೇಶ್ ಅವರ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ವೇಸ್ಟ್ ನೀರನ್ನು ಸಂಗ್ರಹಿಸಿ ಹಣ ಮಾಡಿ ಕುಂಟೆಯಲ್ಲಿ
ಆಮೇಲೆ ಅವ್ರ ಬೆಳೆಗಳಿಗೆ ಸಂಗ್ರಹಿಸ್ತಾ ಇದ್ದಾರೆ, ಮುಂತಾದ ಗಿಡಗಳನ್ನು ನೆಟ್ಟಿದ್ದಾರೆ. ಒಟ್ಟಾರೆ ವಿಬಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾಗದ ಜನರ ಬದುಕನ್ನು ಹಸನಗೊಳಿಸುತ್ತಿದೆ. ಸುರೇಶ್ ರೀತಿ ಎಲ್ಲ ರೈತರು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ದೇಶ ರಾಮರಾಜ್ಯ ಗ್ರಾಮ ರಾಜ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ.